ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಅವ್ರ ಕೊಡುಗೆಗಳು ಏನಿಲ್ಲ. ಬರೀ ಬಿಜೆಪಿನ ತೋರ್ಸ್ಕೊಂಡೇ ಅವ್ರು ಎಲೆಕ್ಷನ್ ಮಾಡ್ತಾ ಬಂದಿರೋದು. ಟಿಕೆಟ್ ಕೇಳಕ್ಕೆ ಮುಸ್ಲಿಮ್ಸ್ ಅವ್ರನ್ನ ಬಳಸ್ಕೊಂಡು ಅನ್ಯಾಯ ಮಾಡ್ದ ಆ ಮನುಷ್ಯ, ಮೋಸ ಮಾಡ್ದ. ಏನೇನು ಕೊಡ್ಬೇಕು ಮುಸ್ಲಿಂ ಸಮುದಾಯಕ್ಕೆ ಅಂತ ಕೇಳಿದ್ದಾರೆ. ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಒಂದು ಸ್ಕೂಲಿಗೆ ಫೀಸ್ ಕಟ್ಟಕ್ಕೆ ಮುಸ್ಲಿಂ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಮುಸ್ಲಿಂ ಈ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಒಳ್ಳೇದ್ ಮಾಡಿದೆ ಅಂತ ಹೇಳಿ ಇವರು ಮುಸ್ಲಿಂ ಸಮುದಾಯನ ಬಳಸ್ಕೊಂಡು ಇವ್ರು ರಾಜಕೀಯ ಮಾಡಿ ಇವ್ರು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಇವ್ರು ಒಳ್ಳೇದಾಗ್ತಾ ಇದ್ದಾರೆ ಬಿಟ್ರೆ ಸಮುದಾಯಕ್ಕೆ ಕಾಂಗ್ರೆಸ್ ಇಂದಾಗ್ಲಿ ನಾಮಧಾರಿ ಮುಸ್ಲಿಮ್ಸ್ ಮುಖಂಡರು MLA ಅಂತ ಇದಾರಲ್ಲ ಇವರಿಂದ ಸಮುದಾಯಕ್ಕೆ ಒಂದು ಎಳ್ಳಷ್ಟು ಒಳ್ಳೇದಾಗಿಲ್ಲ. ಜಮೀರ್ ಅಹಮದ್ ಅವರು ಮೊದಲನೇದಾಗಿ ಹೇಳ್ತೀನಿ, ಅವ್ರು JDS ಇಲ್ಲಿ ಇರೋದಕ್ಕೆ ಅವ್ರಿಗೆ ತುಂಬಾ ಗೌರವ ಇತ್ತು. ಅವ್ರನ್ನ MLA ಮಾಡಿ ಆ ಮಟ್ಟಿಗೆ ಬೆಳೆಸಿರೋದೇ ದೇವೇಗೌಡರ ಅಪ್ಪಾಜಿ ಅವರು. ಮೋಸ ಮಾಡಿ ಪಕ್ಷ ತಿಂದು ಮನೆಗೆ ದ್ರೋಹ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಇಷ್ಟೆಲ್ಲ ಅವಮಾನ ಮಾಡಿದ ಮೇಲೂ ಸಹ ಜಮೀರ್ ಅಹಮದ್ ಅವರು ನನ್ನ ಅನಿಸಿಕೆ ಅವ್ರು ಬರಲ್ಲ ಅಂತ. ಸ್ವಾಭಿಮಾನ ಇರುವಂತ ಯಾವುದೇ ಒಬ್ಬ ಮನುಷ್ಯನಾಗಿ ಸಮುದಾಯಕ್ಕೆ ಅವಮಾನ ಮಾಡಿದ ಮೇಲೂ ಇವ್ರು ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಬರಬಾರ್ದು ಅಂತ ಹೇಳ್ತೀನಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಅವರ ಕೊಡುಗೆಗಳು ಏನಿಲ್ಲ. ಬರೀ ಬಿಜೆಪಿನ ತೋರಿಸ್ಕೊಂಡೇ ಅವರು ಎಲೆಕ್ಷನ್ ಮಾಡ್ತಾ ಬಂದಿರೋದು ಇದುವರೆಗೂ. ಈ ಎಲೆಕ್ಷನ್ 90,000 ಮುಸ್ಲಿಮ್ಸ್ ಓಟ್ ಇದ್ದರೂ ಸಹ ಕಾಂಗ್ರೆಸ್ ಪಕ್ಷ ಮುಸ್ಲಿಮ್ಸ್ ಅವರಿಗೆ ಅನ್ಯಾಯ ಮಾಡಿ ಅವರು ಇದು ಮುಸ್ಲಿಮ್ಸಿಗೆ ಕೊಡ್ತೀನಿ ಅಂತ ಹೇಳಿದ್ರು ಸಹ ಹೋದ ಎಲೆಕ್ಷನಲ್ಲಿ ಈ ಸಲ ಕೊಡದಲ್ಲೇ ಮೋಸ ಮಾಡಿದ್ದಾರೆ. ಒಬ್ಬ ಮುಸ್ಲಿಮ್ಸು ಕ್ಯಾಂಡಿಡೇಟ್ ಇದ್ದರೂ ಸಹ ಅವನ್ನ ಕರ್ಕೊಂಡು ಯಾರು ಮೀರ್ ಸಾದಿಕ್ ಅಂತ, ಯಾರು ಸಾದಿಕ್ ಅವ್ರು ಮೀರ್ ಸಾದಿಕ್ ಅಂತ ಹೇಳಬೇಕು. ಅಲ್ಲ ಬಂದು ಭೂಮಿಗೆ ಬಂದು ಇಳಿದು ನಾನು ವಾಪಸ್ ತೆಗಿಯಲ್ಲ ಅಂತ ಹೇಳಿದರು. ಅಲ್ಲಿ ನಿಗಮ ಕೊಡ್ತಾರೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವರು ಹೇಳಿದ ತಕ್ಷಣ ವಾಪಸ್ ತಗೊಂಡ್ರು. ಇಡೀ ಸಮುದಾಯಕ್ಕೆ ಮೋಸ ಮಾಡಿದ್ದಾನೆ ಆ ಮನುಷ್ಯ. ಅವನ್ನ ಈ ಎಲೆಕ್ಷನಲ್ಲಿ ಎಲ್ಲಿ ಓಡಾಡೋಕ್ಕೆ ಈ ಕ್ಷೇತ್ರದ ಜನಗಳು ಬಿಡಬಾರ್ದು. ಟಿಕೆಟ್ ಕೇಳೋಕ್ಕೆ ಮುಸ್ಲಿಮ್ಸ್ ಅವ್ರನ್ನ ಬಳಸ್ಕೊಂಡು ಅನ್ಯಾಯ ಮಾಡ್ದ ಆ ಮನುಷ್ಯ, ಮೋಸ ಮಾಡ್ದ. ಆದ್ದರಿಂದ ಸಲೀಂ ಅಹಮದ್ ಅವರಿಗೆ ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಅವರಿಗೆ 1 ಕೋಟಿಯಲ್ಲಿ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ? ಅವರು ಒಂದು 10 ಜನ MLA ಆಗಿದ್ದಾರೆ, 2 ಜನ MLCಗಳಾಗಿದ್ದಾರೆ, ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, 4 ಜನ ಮಿನಿಸ್ಟ್ರಿಗಳು ಕೊಟ್ಟರಂತೆ, 25 ಜನಕ್ಕೆ ಬೋರ್ಡ್ ಮೆಂಬರ್ ಅಧ್ಯಕ್ಷರು ಮಾಡಿದ್ರಂತೆ. ಏನೇನು ಕೊಡಬೇಕು ಮುಸ್ಲಿಂ ಸಮುದಾಯಕ್ಕೆ ಅಂತ ಕೇಳಿದ್ದಾರೆ. ಒಬ್ಬ ಮುಸ್ಲಿಂ ಸಮುದಾಯದ ಲೀಡ್ರಾಗಿ ಇವರು ಕೇಳಿದ ವಿಚಾರ ಇದು. ಏನೇನು ಕೊಡಬೇಕು ಮುಸ್ಲಿಮ್ಸವರಿಗೆ ಅಂತ. ಮುಸ್ಲಿಮ್ಸವರಿಗೆ ಕೊಡಬೇಕಾಗಿದ್ದೇನು? ವಿದ್ಯಾಭ್ಯಾಸ, ಮುಸ್ಲಿಮ್ಸ್ ಯುವಕರಿಗೆ ಉದ್ಯೋಗ. ಮುಸ್ಲಿಂ ಸಮುದಾಯದವರು ಈಗಲೂ ಸಹ ಈ ದಕ್ಷಿಣ ಕ್ಷೇತ್ರದಲ್ಲಿ ಎಷ್ಟೋ ಸಾವಿರ ಜನ ಮನೆ ಇಲ್ದಲೇ ಬೀದಿಯಲ್ಲಿದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ. ಒಂದು ಸ್ಕೂಲಿಗೆ ಫೀಸ್ ಕಟ್ಟೋಕ್ಕೆ ಮುಸ್ಲಿಂ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಏನು ಒಳ್ಳೇದು ಮಾಡಿದೆ ಅಂತ ಹೇಳಿ ಇವರು 10 ಜನ ಒಳ್ಳೇದಾದರೆ ಸಾಕಾಗಲ್ಲ. 1 ಕೋಟಿ ಮುಸ್ಲಿಂ ಸಮುದಾಯ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ ಅಟ್ಲೀಸ್ಟ್ ಒಂದು ಅರ್ಧದಷ್ಟಾದರೂ ಕೆಲಸ ಒಳ್ಳೇದಾಗಬೇಕಲ್ಲ. ಇವರು ಬರೀ ಕಾಂಗ್ರೆಸ್ಸಲ್ಲಿ ಒಳ್ಳೇದಾಗಿರೋದು 10 MLAಗಳು, ಒಂದು 25 ಬೋರ್ಡ್ ಮೆಂಬರ್ಗಳು, ಒಂದು 32 ಮೈನಾರಿಟಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳು, ಇವರೇ ಒಳ್ಳೇದಾಗಿರೋದು ಕಾಂಗ್ರೆಸ್ಸಲ್ಲಿ. ಇವರು ಮುಸ್ಲಿಂ ಸಮುದಾಯನ ಬಳಸ್ಕೊಂಡು ಇವ್ರು ರಾಜಕೀಯ ಮಾಡಿ ಇವ್ರು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಇವ್ರು ಒಳ್ಳೇದಾಗ್ತಾ ಇದ್ದಾರೆ ಬಿಟ್ಟರೆ ಸಮುದಾಯಕ್ಕೆ ಕಾಂಗ್ರೆಸ್ಸಿಂದಾಗಲಿ ಈ ಮುಸ್ಲಿಮ್ಸು ಏನು ನಾಮಧಾರಿ ಮುಸ್ಲಿಮ್ಸ್ ಮುಖಂಡರು MLAಗಳು ಅಂತ ಇದ್ದಾರಲ್ಲ ಇವರಿಂದ ಸಮುದಾಯಕ್ಕೆ ಒಂದು ಎಳ್ಳಷ್ಟು ಒಳ್ಳೇದಾಗಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಜಮೀರ್ ಅವರ ನಡೆ ಬಗ್ಗೆ ಏನು ಹೇಳ್ತೀರಿ? ಜಮೀರ್ ಅಹಮದ್ ಅವರು ಮೊದಲನೇದಾಗಿ ಹೇಳ್ತೀನಿ, ಅವ್ರು JDS ಇಲ್ಲಿ ಇರೋದಕ್ಕೆ ಅವ್ರಿಗೆ ತುಂಬ ಗೌರವ ಇತ್ತು. ಅವ್ರನ್ನ MLA ಮಾಡಿ ಆ ಮಟ್ಟಿಗೆ ಬೆಳೆಸಿರೋದೇ ದೇವೇಗೌಡರ ಅಪ್ಪಾಜಿ ಅವರು. ಆದ್ದರಿಂದ ಅವ್ರು ಹೋಗಿದ್ದಾರೆ, ಮೋಸ ಮಾಡಿ ಪಕ್ಷ ತಿಂದ ಮನೆಗೆ ದ್ರೋಹ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಆದರೂ ಅದ್ರ ವಿಚಾರ ಮಾತಾಡಲ್ಲ. ಆದರೆ ಅವರಿಗೆ ಸ್ವಾಭಿಮಾನ ಇದ್ದರೆ, ಅವರಿಗೆ ಮಾನ ಮರ್ಯಾದೆ ಇದ್ದರೆ, ಸ್ವಾಭಿಮಾನ ಇದ್ದರೆ, ಒಂದು ಎಳ್ಳಷ್ಟು ಸಮುದಾಯದ ಮೇಲೆ ಒಂದು ಕಿಂಚಿತ್ತು ಅವ್ರಿಗೆ ಪ್ರೀತಿ ಇದ್ದರೆ, ಯಾರು ಜಮೀರ್ ಅಹಮದ್ ಅವರು, ನನ್ನ ಅನಿಸಿಕೆ ಅವ್ರು ಬರಲ್ಲ ಅಂತ. ಸ್ವಾಭಿಮಾನ ಇರುವಂಥ ಯಾವುದೇ ಒಬ್ಬ ಮನುಷ್ಯನಾಗಿ ಇಷ್ಟೆಲ್ಲ ಬೈಗಳ ತಿಂಡು ಇಷ್ಟೆಲ್ಲ ಅವಮಾನ ಮಾಡಿದ ಮೇಲೂ, ಸಮುದಾಯಕ್ಕೆ ಅವಮಾನ ಮಾಡಿದ ಮೇಲೂ ಇವ್ರು ಬರ್ತಾರೆ ಅಂತ ಹೇಳಿದರೆ ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರು ಬರಲ್ಲ, ಅವ್ರು ಬರಬಾರ್ದು ಅಂತ ಹೇಳ್ತೀನಿ. ನೀವು ಎಲ್ಲಾದರೂ ಬಂದು ಇಲ್ಲಿ ಮತ್ತೆ ನೀವು ಕಾಂಗ್ರೆಸ್ಸಿಗೆ ಓಟಿ ಕೇಳಿದರೆ ನೀವು ಸಮುದಾಯದ ವಿರುದ್ಧ ಇದ್ದೀರಿ. ನಿಮಗೆ ಸಮುದಾಯಕ್ಕಿಂತ ಪಕ್ಷನೇ ಮುಖ್ಯ, ಕಾಂಗ್ರೆಸ್ ಪಕ್ಷನೇ ಮುಖ್ಯ. ನೀವು ನನ್ನ ದಯವಿಟ್ಟು ಜಮೀರ್ ಅಹಮದ್ ಹತ್ರ ಒಂದು ಕೇಳ್ತೀನಿ, ಇಷ್ಟೆಲ್ಲ ಅವಮಾನ ಮಾಡಿದ ಮೇಲೆ ನೀವು ಅಲ್ಲಿ ಬಂದು ಕಾಂಗ್ರೆಸ್ಸಿಗೆ ಪರವಾಗಿ ಓಟ್ ಕೇಳಬಾರ್ದು. ನೀವು ಬಂದು ಓಟ್ ಮಾಡಿ ಕೇಳಿದರೆ ನೀವು ಸಮುದಾಯಕ್ಕೆ ದ್ರೋಹ ಮಾಡ್ತಾಯಿದ್ದೀರಿ. ನಿಮ್ಮನ್ನು ನಂಬಿರುವಂಥ ಎಷ್ಟೋ ನಿಮ್ಮ ಅಭಿಮಾನಿಗಳು ಅವ್ರಿಗೆ ಅವಮಾನ ಮಾಡ್ದಂಗೆ, ಸಮುದಾಯಕ್ಕೆ ಅವಮಾನ ಮಾಡ್ದಂಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್
ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.